ಏರ್ಪೋರ್ಟಲ್ಲಿ ಸ್ವಲ್ಪ ಆಗಿದೆ, ತೊಂದರೆ ಆಗಿದೆ. ಈಗ ಒಂದು ವರ್ಷ ನಾನು ಬಹಳ ಶ್ರಮಪಟ್ಟು ಬೀದರ್ ವಿಮಾನಯಾನ ನಾಗರಿಕ ವಿಮಾನಯಾನ ಪ್ರಾರಂಭ ಮಾಡಿಸಿದ್ದೆ. KKRDB ಬ್ಯಾಂಕ್ರೋದಲ್ಲಿ ನಾನು ಸುಮಾರು 13 ಕೋಟಿ ರೂಪಾಯಿ ಅನುದಾನ ಮೀಸಲಿಕ್ಕಿ ಸಚಿವ ಸಂಪುಟಕ್ಕೆ ಪ್ರಸ್ತಾವನೆಯನ್ನು ತೆಗೆದುಕೊಂಡು ಹೋಗಿ ಅದನ್ನು ಅನುಮೋದನೆ ಪಡೆದು ವಿಮಾನಯಾನ ಪ್ರಾರಂಭ ಮಾಡಿದ್ದೆ. ಬಹಳ ಯಶಸ್ವಿಯಾಗಿ 1 ವರ್ಷಗಳವರೆಗೆ ಏಪ್ರಿಲ್ 14ನೇ ತಾರೀಕಿನಿಂದ ಈ ಏಪ್ರಿಲ್ 14ನೇ ತಾರೀಕಿನವರೆಗೆ ನಡೆದಿದೆ. ಹೋದ ವರ್ಷ ಏಪ್ರಿಲ್ 16ನೇ ತಾರೀಕಿಗೆ ಸನ್ಮಾನ್ಯ ಮುಖ್ಯಮಂತ್ರಿಗಳು ಬಂದು ಇದಕ್ಕೆ ಚಾಲನೆಯನ್ನು ಕೊಟ್ಟಿದ್ದರು. ದುರದೃಷ್ಟವಶಾತ್ ಏನಾಗಿದೆ ಅಂದರೆ, ನನಗೆ ಮಾಹಿತಿ ಬಂದ ತಕ್ಷಣ 10 ದಿವಸ ಕೆಳಗಡೆ ಮತ್ತೆ ಒಂದು LOA ಕೊಟ್ಟಿದ್ದೀವಿ, ಲೆಟರ್ ಆಫ್ ಅಕ್ಸೆಪ್ಟೆನ್ಸ್ ಕೊಟ್ಟಿದ್ದೀವಿ. ನಾನೇ ಖುದ್ದಾಗಿ MB ಪಾಟೀಲ್ ಜೊತೆಯಲ್ಲಿ ಚರ್ಚೆ ಮಾಡಿ, ಅಧಿಕಾರಿಗಳ ಜೊತೆಯಲ್ಲಿ ಚರ್ಚೆ ಮಾಡಿ, ಜಿಲ್ಲಾಧಿಕಾರಿಗಳಿಗೆ ಪ್ರಸ್ತಾವನೆ ಸಲ್ಲಿಸಿ, ಇವತ್ತು ಹೋದ ವರ್ಷ ಎಷ್ಟು ಕೊಡ್ತೀವಿ ಅಷ್ಟೇ ಕೊಡ್ತೀವಿ ಅಂತೇಳಿ LOA ಕೊಟ್ಟಿದ್ದೀವಿ ಅವರಿಗೆ. ಅದೆಲ್ಲ ಕೊಟ್ಟರು ನಮ್ಗೆ ಇನ್ನೂ ಜಾಸ್ತಿ ಹಣ ಬೇಕು. ಈಗ ಫ್ಯೂಯಲ್ ಚಾರ್ಜಸ್ ಜಾಸ್ತಿ ಆಗಿದೆ. ಅವರು ಈಗ ಸುಮಾರು ಎಷ್ಟು 4-5 ಕೋಟಿ ಜಾಸ್ತಿ ಕೇಳ್ತಾ ಇದ್ದಾರೆ. ಅವರು ಈಗ 22 ಕೋಟಿ ರೂಪಾಯಿ ಕೇಳಿದ್ರು. ಲಾಸ್ಟ್ ಟೈಮ್ ನಾವು 13 ಕೋಟಿ ನಮ್ಮಿಂದ ಕೊಟ್ಟಿದ್ದೇವೆ. ಅಂದರೆ KKRDB 80% ಮತ್ತು ಇನ್ಫ್ರಾಸ್ಟ್ರಕ್ಚರ್ ಡಿಪಾರ್ಟ್ಮೆಂಟ್ 20% ಈ ರೀತಿ ಕೊಟ್ಟಿದ್ದಿತ್ತು. ಆದರೆ ಈಗ ಈ ಸಲ ಇನ್ನೂ ಜಾಸ್ತಿ ಕೊಡಬೇಕು. ಇವತ್ತು ಫ್ಯೂಯಲ್ ಚಾರ್ಜಸ್, ಫ್ಯೂಯಲ್ ರೇಟ್ಸ್ ಜಾಸ್ತಿ ಆಗಿದೆ, ಪ್ರೈಸ್ ಅಂತ ಹೇಳ್ತಾರೆ, ಬೆಲೆ ಏರಿಕೆ ಆಗಿದೆ. ಮತ್ತು ನಾವು ದೊಡ್ಡ ಏರ್ಕ್ರಾಫ್ಟ್ ಹಾಕಿದ್ದೇವೆ. ದೊಡ್ಡ ಏರ್ಕ್ರಾಫ್ಟ್ದು ಅದಕ್ಕೆ ಹೆಚ್ಚಿನ 88 ಸೀಟ್ಗಳಿದ್ದಾವೆ. 88 ಆಸನಗಳಲ್ಲಿ ಅರ್ಧ ಸೀಟ್ಗಳಿಗೆ ಸಬ್ಸಿಡಿ ಕೊಡಬೇಕಾಗತ್ತೆ ಅಂತೆಲ್ಲ ಕೇಳ್ತಾ ಇದ್ದಾರೆ. ನಾನು ಈಗಾಗಲೇ ಸನ್ಮಾನ್ಯ ಮುಖ್ಯಮಂತ್ರಿ ಅವರಿಗೆ ಮನವಿ ಮಾಡಿದ್ದೇನೆ, ಮತ್ತೆ ಪ್ರಯತ್ನ ಮಾಡ್ತಾ ಇದ್ದೇನೆ. ಇವತ್ತು ಬೆಳಗ್ಗೆನೂ ಮಾತನಾಡಿದ್ದೇನೆ. ಜಿಲ್ಲಾಧಿಕಾರಿ ಅವರಿಗೆ ಅವ್ರ ಜೊತೆ ನೆಗೋಷಿಯೇಟ್ ಮಾಡಲಿಕ್ಕೆ ಹೇಳಿದ್ದೇನೆ. ಮಾಡಿ ಈಗಂತೂ ಅವರು ನಾಳೆಯಿಂದ ಬುಕಿಂಗ್ ಸ್ಥಗಿತಗೊಳಿಸಿದ್ದಾರೆ. 1 ವಾರ ಒಳಗಾಗಿ ಮತ್ತೆ ಈಗ 14ನೇ ತಾರೀಕಿಗೆ ಸಚಿವ ಸಂಪುಟದ ಸಭೆ ಇದೆ. ಆ ಸಭೆಯಲ್ಲಿ ಹೆಚ್ಚುವರಿ ಕಾರ್ಯಸೂಚಿಯಲ್ಲಿ ತಂದು ಅನುಮೋದನೆಯನ್ನು ಪಡೆದು ಮತ್ತೆ 1 ವಾರ 10 ದಿವಸಗಳ ಒಳಗಾಗಿ ನಮ್ಮ ನಾಗರಿಕ ವಿಮಾನಯಾನ ಪುನರಾರಂಭ ಮಾಡುವಂಥದ್ದಕ್ಕೆ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಇದು ಕೂಡ ರಾಜಕೀಯ ಹೇಳ್ತಾರೆ ಸರ್. ಇದು ಏನಾದ್ರೆ KKRDB ಜನರ ಅದು ತಗೊಂಡು ಯೂಸ್ ಮಾಡ್ಕೊಳ್ತಾ ಇದ್ದಾರೆ ಅಂತ ಹೇಳ್ತಾರೆ. ಹಿಂದೆ ಗವರ್ಮೆಂಟ್ ಆಫ್ ಇಂಡಿಯಾ ಕೇಂದ್ರ ಸರ್ಕಾರ ಉಡಾನ್ದಲ್ಲಿ ಏನು ಸಬ್ಸಿಡಿ ಕೊಟ್ಟಿತ್ತು, ರಿಯಾಯಿತಿ ಕೊಟ್ಟಿತ್ತು, ಯಾಕೆ ಬಂದಾಯಿತು? ಅದಕ್ಕೆ ಉತ್ತರ ಕೊಡಬೇಕಲ್ಲ ಇವರು. ಅದು ಯಾರ ಹಣ ಇತ್ತು? ಅದು ತೆರಿಗೆ ಪಾವತಿದಾರ ಹಣ ಇಲ್ಲ, ಇವ್ರ ಮನೇದಿತ್ತ? ಏನು ಮಾತಾಡ್ಲಿಕ್ಕೆ ಏನಾದರೂ ಬುಡ ಚಂಡಿ ಏನಾದರೂ ಇರಬೇಕಲ್ಲ, ಬುದ್ಧಿ ಯೂಸ್ ಮಾಡಬೇಕಾ ಇಲ್ಲ? ಏನಂದರೆ ಇವರಿಗೆ ವಿಮಾನಯಾನ, ನಾಗರಿಕ ವಿಮಾನಯಾನ ಇವರಿದ್ದಾಗ ಸ್ಥಗಿತಗೊಂಡಿತ್ತು. ಈಗ ಪ್ರಾರಂಭ ಆಗಿದ್ದೆ ಹೊಟ್ಟೆ ಕಿಚ್ಚ, ಅಥವಾ ಇದು ಬಂದಾಗಬೇಕು ಅನ್ನೋಂಥದ್ದು ಕನಸು ಕಾಣ್ತಾ ಇದ್ದಾರೆ. ಅವ್ರು ಏನು ಹೇಳ್ತಾರೆ ಅನ್ನೋದು ನನಗೆ ಅರ್ಥ ಆಗ್ತಾ ಇಲ್ಲ. ನೀವು ಕೇಳಿ ಅವರಿಗೆ. ಇವತ್ತಿಂದ ಬಂದು ಸರ್ 14 ದಿನದಿಂದ ಬಂದು